ಪಾಪ ಬೈಕ್ ಏನೋ ಪ್ರಾಬ್ಲಮ್ ಆಗಿತ್ತಂತೆ, ಅದಕ್ಕೆ ನಾವು ಸೈಕಲಲ್ಲಿ ಹೋಗ್ತಾ ಇದ್ವಿ. ಮಾಜುಲಿಗೆ ಹೋಗ್ಬೇಕಾದ್ರೆ ಈ ಫೆರಿಲಿ ಯಾರಾದರೂ ಒಬ್ರು ಸಿಗ್ತಾರೆ. ಈಗ ಸ್ಟ್ರೈಟಾಗಿ ಹೋಗ್ತಾ ಇದೀವಾ, ಹಂಗೆ ನಿಧಾನಕ್ಕೆ ಲೆಫ್ಟ್ ಸೈಡ್ ತಿರ್ಕೊಳ್ಳುತ್ತೆ ನೋಡಿ. ಈಗ ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು 100 Days ಪ್ರಯಾಣ ಸೀರೀಸ್ ಡೇ 33ಗೆ. ರೈಟ್ ನಾವು ನಾನಿವತ್ತು ಹೋಗ್ತಾ ಇದ್ದೀನಿ ಪ್ರಪಂಚದಲ್ಲೇ ಅತಿ ದೊಡ್ಡ ರಿವರ್ ಐಲ್ಯಾಂಡು ಮಾಜುಲಿಗೆ. ಈಗ ನಾನು ಜಸ್ಟ್ ಈಗ ಜೋರಾಟಿಂದ ಬಂದೆ, ಇದೇ ನನ್ನ ಗಾಡಿ ಬಂದಿದ್ದು. ಇದು ಬಂದ್ಬಿಟ್ಟು 50 ರೂಪಾಯಿ ಚಾರ್ಜ್ ಮಾಡಿದ್ರು. ಅಲ್ಲಿಂದ ಇಲ್ಲಿ ಒಂದು 15 ಕಿಲೋಮೀಟರ್ನೇ ಇರ್ಬೋದು. ಸೊ ಈಗ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತಗೊಂಡು ನಾವು ಬ್ರಹ್ಮಪುತ್ರ ನದಿಯಲ್ಲಿ ಫೆರಿ ರೈಡ್ ಮಾಡ್ಕೊಂಡು ಮಾಜುಲಿಗೆ ರೀಚ್ ಆಗೋಣ. ಇದೇ ಮಾಜುಲಿಗೆ ಹೋಗೋದಕ್ಕೆ ಫೆರಿ ಟಿಕೆಟು ಒಬ್ಬರಿಗೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ಫೈನಲಿ ನಾನು ನನ್ನ ಬ್ಯಾಗ್ನ ಫೆರಿ ಮೇಲೆ ಇಟ್ಟಿದ್ದೀನಿ. ಇಲ್ಲಿಂದ ಮಾಜುಲಿ ಐಲ್ಯಾಂಡ್ಗೆ ಸುಮಾರು 1 ಅವರ್ ಫೆರಿ ಜರ್ನಿ. ಮತ್ತು ಈಗೇನು ಜಾಗ ನೋಡ್ತಾ ಇದ್ದಾರೆ, ಈ ಜಾಗದಲ್ಲಿ ಬೈಕು ಕಾರು ಎಲ್ಲ ಫಿಲ್ ಆಗೋಗ್ಬಿಡ್ತವೆ. ದೊಡ್ಡ ದೊಡ್ಡ ಕಾರ್ಗಳು ಕೂಡ ಆಲ್ರೆಡಿ ಬಂದು ನಿಂತಿದ್ದಾವೆ. ಈಗ ತಂದು ಇಲ್ಲಿ ಪಾರ್ಕ್ ಮಾಡ್ತಾರೆ. ಈಗ ನೀವು ನೋಡ್ತಾ ಇದ್ರಲ್ಲ, ಬ್ರಹ್ಮಪುತ್ರ ನದಿ ತುಂಬಿ ಹರಿತಾ ಐತೆ. ಆ್ಯಕ್ಚುಲಿ ಮಳೆಗಾಲದಲ್ಲಿ ಅಲ್ಲಿ ನೋಡ್ತಾ ಇದ್ರಲ್ಲ, ಆ ಜಾಗ ಎಲ್ಲ ಬಂದ್ಬಿಟ್ಟು ಮುಳುಗೋಗ್ಬಿಡುತ್ತಂತೆ. ಆ ರೇಂಜ್ಗೆ ಇಲ್ಲಿ ತುಂಬಿ ಹರಿತಾ ಇರುತ್ತೆ ಬ್ರಹ್ಮಪುತ್ರ ನದಿ. ಇಲ್ಲೆಲ್ಲ ತುಂಬ ಫೆರಿಗಳೆಲ್ಲ ಇದ್ದಾವೆ. ಅದಕ್ಕೆ ನಾವು ಹೋಗೋ ಫೆರಿ ಬಂದ್ಬಿಟ್ಟು ಇದು. ಸೊ ಗೈಸ್, ಫೈನಲಿ ನಮ್ಮ ಫೆರಿ ಸ್ಟಾರ್ಟ್ ಆಯಿತು. ಇಲ್ಲಿಂದ 45 ನಿಮಿಷದಲ್ಲಿ ರೀಚ್ ಆಗುತ್ತಂತೆ ಬ್ರದರ್ ಹೇಳಿದ್ರು. ಸೊ ನಾನು ಬ್ರದರ್ ಇಲ್ಲೇ ಕೂತ್ಕೊಬಿಟ್ಟಿದ್ದೀವಿ. ಒಳಗಡೆ ಕೂಡ ಕೂತ್ಕೋಬೋದಿತ್ತು, ಬಟ್ ಇಲ್ಲಿಂದ ಕೂತ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಲೆಟ್ಸ್ ಗೋ. ಮಾಜುಲಿ ಐಲ್ಯಾಂಡ್ಗೆ ಆಲ್ಮೋಸ್ಟ್ ಅಲ್ಲಿ ರೀಚ್ ಆದ್ವಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಸುತ್ತು ಲ್ಯಾಂಡ್ ಕಾಣಿಸ್ತೈತೆ. ಬಟ್ ಆದರೆ ನಾವು ಇಳಿಯೋದಿಲ್ಲಲ್ಲ, ಅಲ್ಲಿ ಮುಂದೆ ಹೋಗಿ ಇಳಿಯೋದು. ಇದೇನು ಗೊತ್ತಾ, ಒಳ್ಳೆ ಹೋದಂಗೆ ಹೋಗ್ತಾ ಇರುತ್ತೆ. ಯಾಕೆ ಈ ಫೆರಿ ಅಲ್ಲಾಸಿ ಹೋಗ್ತಾ ಇಲ್ಲ ಅಂತಂದರೆ, ಅಲ್ಲಿ ಹೋಗೋದಕ್ಕೆ ಜಾಗ ಇಲ್ಲ. ಯಾಕೆಂತಂದರೆ ಕೆಳಗಡೆ ಮಣ್ಣು ತಡೆಯುತ್ತೆ ಫೆರಿಗೆ. ಅದಕ್ಕೋಸ್ಕರ ಅಂತಲೇ ಹಿಂಗೆ ಸುತ್ತ ಹಾಕೊಂಡು ಹಿಂಗೆ ಹೋಗುತ್ತೆ. ಈಗ ಒಂದು ಕಡೆ ಈ ಬ್ಯೂಟಿಫುಲ್ ಫೆರಿ ರೈಡು, ಇನ್ನೊಂದು ಕಡೆ ಭಯಂಕರವಾದ ಬಿಸಿಲು. ಹೆಂಗೆ ಹೊಡಿತಾ ಇತ್ತು ಅಂದರೆ, ಈಗ ನನಗೆ ಇಲ್ಲೊಬ್ರು ಬ್ರದರ್ ಸಿಕ್ಕಿದ್ದಾರೆ. ಬೈ ಆಪ್ಕ ನಾಮ್? ಹಾಂ, ರಾಸ್ದೀಪ್ ಅಂತೇಳಿ ಬ್ರದರ್ ಸಿಕ್ಕಿದ್ದಾರೆ. ಅದೇನೋ ಗೊತ್ತಿಲ್ಲ ನನಗೆ. ಈ ಮಾಜುಲಿಗೆ ಹೋಗ್ಬೇಕಾದ್ರೆ ಈ ಫೆರಿಲಿ ಯಾರಾದರೂ ಒಬ್ರು ಸಿಗ್ತಾರೆ. ಹಿಂದಿನ ವರ್ಷ ಬಂದಾಗ ಒಬ್ಬ ಬ್ರದರ್ ಸಿಕ್ಕಿದ್ರು. ಈಗ ಅವ್ರ ಮನೆಗೆ ಹೋಗ್ತಾ ಇರೋದು. ಈಗ ಈ ಬ್ರದರ್ ಸಿಕ್ಕಿದ್ದಾರೆ, ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ಸಾಯಂಕಾಲ ಸಿಗ್ತೀನಿ ಅಂತ ಹೇಳಿದ್ದಾರೆ. ಈಗ ನಾನು ಹೋಗ್ತಾ ಇರೋ ಊರಿಗೆ ಪಕ್ಕದಲ್ಲೇ ಕಿತ್ನಾ ಕಿಲೋಮೀಟರ್ ವಾಸಿ ಆಪ್ಕಾಗ? ಹಾಂ ಹಾಂ, 1 ಕಿಲೋಮೀಟರ್ ದೂರದಲ್ಲೇ ಅವ್ರು ಕೂಡ ಮನೆ ಇರೋದು. ಸೊ ನೋಡೋಣ, ಸಾಯಂಕಾಲ ಸಿಕ್ಕಿದ್ರೆ ಮತ್ತೆ ಅವರ ಊರನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ವೆಲ್ಕಮ್ ಟು ಮಾಜುಲಿ. ಜಸ್ಟ್ ಒಂದು 45 ನಿಮಿಷದಲ್ಲಿ ರೀಚ್ ಆಗಿಬಿಟ್ವಿ ನಾವು ಮಾಜುಲಿ. 1 ಅವರ್ ಅಂತ ಹೇಳಿದ್ನಲ್ಲ, ತುಂಬ ಸ್ಪೀಡಾಗೆ ಬಂತು. ಸೊ ಈಗ ಈ ಗಾಡೀಲಿ ಹೋಗ್ಬೇಕಾಗಿರೋದು ಇಲ್ಲಿಂದ ಪುಲೇಸರಿ ಅನ್ನೋ ಒಂದು ವಿಲೇಜ್ಗೆ ಹೋಗ್ಬೇಕು ನಾನು. ಸೊ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಗೊಂಡಿದ್ದೀನಿ. ಅಲ್ಲಿ ಚಿಕ್ಕ ಮಕ್ಕಳಿದ್ದಾರೆ, ಅವ್ರಿಗೋಸ್ಕರ.
ಫೈನಲಿ ನಾನು ರೀಚ್ ಆಗಿದ್ದೀನಿ ಪುಲೇಸಾರಿ ಮೇನ್ ಗೇಟ್ಗೆ. ಫೆರಿ ಪಾಯಿಂಟಿಂದ ಇಲ್ಲಿಗೆ 15 ಕಿಲೋಮೀಟ್ರ್ ಐತೆ. ಜಸ್ಟ್ ಈಗಿನ ಗಾಡೀಲಿ ಇಳಿದೆ. ಇಲ್ಲಿಂದ 1 ಕಿಲೋಮೀಟ್ರ್ ಐತೆ ಆ ಊರು. ಬ್ರದರ್ಗೆ ಫೋನ್ ಮಾಡಿದ್ದೆ, ಅವ್ರು ಗಾಡಿ ತೊಗೊಂಬರ್ತಿದ್ದಾರಂತೆ. ಅವ್ರು ಬಂದರೆ ನಾವು ಇನ್ನು ಅವ್ರ ಊರಿಗೆ ಹೊರಟೋಗೋದಷ್ಟೇ. ಸೊ ಗೈಸ್, ಬ್ರದರ್ ಬಂದಿದ್ದಾರೆ. ಈಗ ಪಾಪ ಬೈಕ್ ಏನೋ ಪ್ರಾಬ್ಲಮ್ ಆಗಿತ್ತಂತೆ, ಅದಕ್ಕೆ ನಾವು ಸೈಕಲಲ್ಲಿ ಹೋಗ್ತಾ ಇದ್ವಿ. ಫಾರ್ ದ ಫಸ್ಟ್ ಟೈಮ್ ಈ ಟ್ರಿಪ್ಪಲ್ಲಿ ಸೈಕಲಲ್ಲಿ ಒಳ್ಳೆ ಟ್ರಾವೆಲ್ ಮಾಡ್ಕೊಂಡ್ಬಂದೆ. ಸೊ ಇದು ಬಂದ್ಬಿಟ್ಟು ಸೂರ್ಯಬಾಯಿ ಅವರ ಅಮ್ಮನ ಮನೆ. ಈಗ ನಾವು ಸೂರ್ಯಬಾಯಿ ಅವರ ಮನೆ ಹತ್ರ ಹೋಗ್ತಾ ಇದ್ದೀವಿ. ಬ್ಯಾಗೆಲ್ಲ ತಗೊಂಡು ಹೋಗ್ತಾ ಇದ್ವಿ. ಗೇಟ್ ನೋಡ್ರಿ ಹೆಂಗೈತೆ, ಬಿದ್ರಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೂರ್ಯಬಾಯಿ ಇವ್ರನ್ನ 1 ವರ್ಷದಿಂದ ಮೀಟ್ ಆಗಿದ್ದೆ. ಸೂರ್ಯ ಅಣ್ಣ ಅಂತ ಇವ್ರ ಹೆಸರು. ಇವರು ಬೆಂಗಳೂರಲ್ಲಿ ಸುಮಾರು ಒಂದು ಕಿತ್ನೆ ಸಾಲ್ ಕಾಮ್ಗೆ ಆಲ್ಮೋಸ್ಟ್ 6 ಇಯರ್ಸ್ 6 ವರ್ಷ ಕೆಲಸ ಮಾಡಿದ್ರಂತೆ. ಕೆಲವು ಕನ್ನಡ ವರ್ಡ್ಸ್ ಕೂಡ ಮಾತಾಡ್ತಾರೆ. ಏನಪ್ಪ ಚೆನ್ನಾಗಿದ್ದೀರಾ, ಊಟ ಆಯಿತು ಅಂತ. 1 ಇಯರ್ ಬ್ಯಾಕ್ ಬಂದಾಗ ಸಖತ್ತಾಗಿ ಟ್ರೀಟ್ ಮಾಡಿದರು. ಸೊ ಅದಕ್ಕೋಸ್ಕರ ಮತ್ತೆ ಬಂದೆ. ಈಗ ನಾವು ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿತ್ತು ನೋಡಿ, ಸುತ್ತು ಎಲ್ಲ ಭತ್ತದ ಬೆಳೆ ಹಾಕಿದ್ದಾರೆ. ಆ ಕಡೆ ಈ ಕಡೆ ನೀರು ಮತ್ತು ಇಲ್ಲಿ ಬಾತುಕೋಳಿಗಳು ನೋಡ್ರಿ, ಅಲ್ಲಿ ಲಿಟ್ರಲಿ ಸಖತ್ತಾಗೈತೆ. ಈಗ ನಾನು ಆ ಸರಿ ಬಂದಾಗ ಅಲ್ಲೊಂದು ಮನೆ ಐತೆ, ಅವ್ರ ಅಮ್ಮನ ಮನೆ ಪಕ್ಕದಲ್ಲಿ ಒಂದು ಮನೇಲಿ ಸ್ಟೇ ಆಗಿದ್ದೆ. ಬಟ್ ಇವಾಗ ನಾನು ಅವ್ರಿಗೆ ಹೇಳಿದೆ, ನಾನು ನಿಮ್ಮ ಮನೇಲಿ ಸ್ಟೇ ಆಗಬೇಕು, ನನಗೆ ಆ ಮನೆ ಸಖತ್ ಇಷ್ಟ ಅಂತ ಹೇಳಿದೆ. ಈಗ ಅದಕ್ಕೆ ಹೋಗ್ತಾಯಿದ್ವಿ. ಸೊ ಅವ್ರ ಗಾಡಿ ಪ್ರಾಬ್ಲಮ್ ಆಗೈತೆ, ಇಲ್ಲಾಂದಿದ್ರೆ ಆರಾಮಾಗಿ ಗಾಡಿಯಲ್ಲೇ ಹೋಗ್ತಿದ್ವಿ. ಬಟ್ ಮಜಾ ಬಂತು ನಮಗೆ ಸೈಕಲಲ್ಲಿ ಬಂದಿದ್ದು, ಲಿಟ್ರಲಿ ಸಖತ್ತಾಗಿತ್ತು. ಇದೇ ಇವ್ರ ಮನೆ, ನಾನು ಬ್ಯಾಗಲ್ಲಿ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗೈತೆ ನೋಡಿರಿ. ಇದು ಬಂದ್ಬಿಟ್ಟು ಕಿಚನ್ನು. ಇನ್ನು ಈ ಕಡೆ ಎಲ್ಲ ನೋಡ್ತಾ ಅವ್ರೇನಾದರೂ ಬೆಳ್ಕೊತಾರೆ ಇಲ್ಲಿ. ಇನ್ನು ನೀರು ಸ್ಟಾಕ್ ಇರ್ತವೆ ಯಾವಾಗಲೂ ಕೂಡ, ಮೀನು ಕೂಡ ಸಾಕ್ತಾರೆ ಈ ಜಾಗದಲ್ಲಿ. ಕೆಳಗಡೆ ಒಂದು ಬೋರಿಂಗ್ ಐತೆ. ಈ ಕಡೆ ಎಲ್ಲ ಕಂಪ್ಲೀಟ್ ಆಗೈತೆ. ಆ್ಯಕ್ಚುಲಿ ನಾನು 1 ಇಯರ್ ಬ್ಯಾಕ್ ಬಂದಾಗ ಇಲ್ಲಿ ಕಿಚನ್ ಇತ್ತು, ಈಗ ಅಲ್ಲಿಗೆ ಶಿಫ್ಟ್ ಆಗೈತೆ. ಇನ್ನು ಪೆಂಡಿಂಗ್ ಐತದ್ದು ವರ್ಕೆಲ್ಲ. ಈ ಅಣ್ಣವ್ರ ಮನೆ ಮುಂದೆ ಬಂದು ನಿಂತ್ಕೊಂಡ್ರೆ ಇಲ್ಲಿ ಸನ್ಸೆಟ್ ಆಗ್ತಾ ಐತೆ. ಲಿಟ್ರಲಿ ಏನಾದರೂ ವೀವಾ ಪಾಪ ಪಾಪ. ಅಲ್ಲಿ ಕಾಣಿಸ್ತಾ ಇದೆ ಹೊಲದ ಮೇಲೆ ಎಷ್ಟು ಚೆನ್ನಾಗೆಲ್ಲ ಫಾಗ್ ಥರ ಕ್ರಿಯೇಟ್ ಆಗ್ತಾ ಇದೆ. ಇನ್ನೇನು ಬೆಳಿಗ್ಗೆ ಎಷ್ಟೊತ್ತಿದೆ ಎಲ್ಲ ಫುಲ್ಲಾಗಿ ಹೋಗಿರುತ್ತಂತೆ ನೋಡೋದಕ್ಕೆ. ಸೊ ಬೆಳಿಗ್ಗೆನೇ ಬೇಗ ಎದ್ದು ನೋಡ್ತೀನಿ ಯಾವ ಥರ ಇರುತ್ತೆ ಅಂತ. ಇಲ್ಲಿ ನಾನು ಅಸ್ಸಾಮಲ್ಲಿ ಹಳ್ಳಿಗಳ ಕಡೆ ನೋಡಿದ್ದು, ಆಲ್ಮೋಸ್ಟ್ ಅಲ್ಲಿ ಪ್ರತಿಯೊಂದು ಮನೆಗೆ ಒಂದು ಸೈಕಲ್ ಇರುತ್ತೆ. ಸೊ ಸೈಕಲ್ ತುಳಿಯೋದ್ರಿಂದ ಒಳ್ಳೆ ಶಕ್ತಿನೂ ಬರುತ್ತೆ, ಹೆಲ್ದಿಯಾಗಿರ್ತಾರೆ. ಗಾಡಿಗಳನ್ನೋದು ತುಂಬ ರೇರ್ ಇಲ್ಲಿ. ಆಲ್ಮೋಸ್ಟ್ ಅಲ್ಲಿ ಗಾಡಿ ಬಹುತ್ ಕಮ್ ದಿಕ್ತಾಯನ ಏಕೆ ಗರ್ಮೆ. ಈಗ ನಾವಿರೋದು ಉಲೋನಿ ಅಂತ ಒಂದು ಹಳ್ಳಿಲಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಮಿಸ್ಸಿಂಗ್ ಟ್ರೈಬ್ ಅಂತ ಹೇಳ್ತಾರೆ. ಮಿಸ್ಸಿಂಗ್ ಟ್ರೈಬ್ ಅಂತಂದರೆ ಒಂದು ಜನಾಂಗ, ಬುಡಕಟ್ಟು ಜನಾಂಗ ಅಂತ ಅರ್ಥ ಅಸ್ಸಾಮಲ್ಲಿ. ಇಲ್ಲಿ ನೋಡ್ರಪ್ಪ, ಇಲ್ಲಿ ಬಿದಿರು ಮರ ಎಷ್ಟಿದಾವೆ ಇಲ್ಲಿ. ಬಾ 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 ಬಾ. ಇಲ್ಲಿ ಮನೆ ಕಟ್ಟೋದಕ್ಕೆ ಆಲ್ಮೋಸ್ಟ್ ಅಲ್ಲಿ ಬಿದಿರು ಯೂಸ್ ಮಾಡ್ತಾರೆ. ಒಂದು ಬಿದಿರು ಗಿಡ ಬಂದ್ಬಿಟ್ಟು ಜಸ್ಟ್ 140 ರೂಪಾಯಿ ಅಷ್ಟೇ. 140 ಏನಾ ಏಕ್ 140 ರೂಪಾಯಲ್ಲಿ ಒಂದು ಬಿದಿರು ತಗೊಂಡು ಆಲ್ಮೋಸ್ಟ್ ಅಲ್ಲಿ ಒಂದು 40-50 ತಗೊಬಿಟ್ಟು ಮನೆಗಳೇ ಕಟ್ಕೊಬಿಡ್ತಾರೆ ಇಲ್ಲಿ. ಅಷ್ಟು ಸಿಂಪಲಾಗಿರುತ್ತೆ ಲೈಫು. ಅಷ್ಟೆಲ್ಲ ಸಿಮೆಂಟಲ್ಲಿ ಪಿಲ್ಲರ್ ಹಾಕ್ತಾರೆ. ಅದು ತೋರಿಸ್ತೀನಿ ನಿಮ್ಗೆ ಮನೆ ಯಾವ ಥರ ಕಟ್ಟಿರ್ತಂತೆ. ಇವರು ಬ್ರದರ್ ಮನೆ ಐತಲ್ಲ, ಅಲ್ಲಿ ಹೋಗಿ ನಿಮ್ಗೆ ಆಮೇಲೆ ತೋರಿಸ್ತೀನಿ. ಬಟ್ ಬಿದಿರು ಮಾತ್ರ ತುಂಬ ಕಮ್ಮಿ. ನಮ್ಮ ಕಡೆ ಆಲ್ಮೋಸ್ಟ್ ಅಲ್ಲೂ ಮಲೆನಾಡು ಕಡೆ ಅವೈಲೇಬಲ್ ಇರೋ ಕಡೆ ಸ್ವಲ್ಪ ಕಮ್ಮಿ ಇರುತ್ತೆ, ಬಟ್ ಸಿಟಿ ಕಡೆ ತುಂಬ ಕಾಸ್ಟ್ ಇರುತ್ತೆ. ಗೈಸ್, ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 8 ಗಂಟೆ ಆಗೈತೆ. ಈಗ ಬಿಸಿ ಬಿಸಿ ಊಟ ಮಾಡಿಟ್ಟಿದ್ದಾರೆ ನನಗೆ. ನಾಟಿ ಕೋಳಿ ಸಾರು, ಅನ್ನ. ಸೊ ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ತಾಯಿದ್ದಾರೆ ಅಣ್ಣ. ಅವರು ಅಡುಗೆ ಮಾಡಿದ್ದವ್ರೆ. ಅವ್ರ ಹೆಸರು ಬಂದ್ಬಿಟ್ಟು ಬಯಕ ನಮಗೆ ಕರ್ನೇಶ್ವರ್ ಅಂತ ಹೇಳ್ಬಿಟ್ಟು ಸಖತ್ತಾಗಿ ಅಡುಗೆ ಮಾಡಿದ್ದಾರೆ. ಲಿಟ್ರಲಿ ಸಖತ್ತಾಗಿತ್ತು. ಆಲ್ರೆಡಿ ಸ್ವಲ್ಪ ಟೇಸ್ಟ್ ಮಾಡಿದೆ. ಸೊ ತುಂಬ ಫೇಮಸ್ ಅಂತ ಅವರು ಚಿಕನ್ ಸಾರು ಮಾಡೋದ್ರಲ್ಲಿ. ಇದರ ಪೇಲೆ जेंट्स लोग खाएगा, बाद में लेडीज लोग खाएगा। नहीं कि वो भी मत खाए, ये बात नहीं है। हमारा ऐसे रूल्स है। ओके ओके। उसका हम भी चाहता है वो हमारे साथ खाओ। बीवी और मतलब दोनों मिलके खाए, क्योंकि औरत लोग का यही वो लोग बात। ಊಟ ಮಾಡೋದಕ್ಕೆ ಅಂತ ಕೂತ್ಕೊಂಡಿದ್ದೀನಿ. ಇಲ್ಲಿ ಅಣ್ಣ ಇದ್ದಾರಲ್ಲ, ಸೂರ್ಯ ಅಣ್ಣ, ಅವ್ರ ವೈಫ್ ಬಂದ್ಬಿಟ್ಟು ಊಟ ಮಾಡೋಕ್ಕೆ ಈಗ ಕರೆದೆ, ಬನ್ನಿ ಯಾಕೆ ಊಟ ಮಾಡೋಣ ಅಂದರೆ ಅವ್ರು ಹೇಳಿದ್ರು ಫಸ್ಟ್ ಗಂಡು ಮಕ್ಕಳು ಊಟ ಮಾಡಿದ್ಮೇಲೆ ಅವ್ರು ಊಟ ಮಾಡ್ತಾರಂತೆ. ನಾನು ಯಾವಾಗೋ ಜಮಾನ್ದಲ್ಲಿ ಕೇಳಿದ್ದೆ ಈ ಸ್ಟೋರಿನ, ಬಟ್ ಈಗ ನೋಡ್ತಾ ಇದ್ದೀನಿ ಗಂಡು ಮಕ್ಕಳು ಊಟ ಆದಮೇಲೆ ಹೆಣ್ಮಕ್ಳು ಊಟ ಮಾಡ್ತಾ ಇರೋದು. ಲಿಟ್ರಲಿ ಈಗಲೂ ಕೂಡ ಆ ರೂಲ್ಸ್ನ ಫಾಲೋ ಮಾಡ್ತಾರೆ. ಗ್ರೇಟ್ ಅಲ್ವಾ? ಊಟ ಎಲ್ಲ ಆಯಿತು. ಊಟ ಮಾತ್ರ ಸಖತ್ತಾಗಿತ್ತು, ಒಳ್ಳೆ ಮನೆ ಊಟ ಇದ್ದಂಗಿತ್ತು.
ಇನ್ನು ಈಗ ಟೈಮ್ ಬೇರೆ 9:30 ಆಗೈತೆ, ಇನ್ನೆಲ್ಲ ಮಲ್ಕೊಂತಿದ್ದಾರೆ. ಸುತ್ತು ಇಲ್ಲಿ ಇವ್ರ ಮನೆ ಸುತ್ತು ಯಾವ ಮನೆಯೂ ಇಲ್ಲ, ಸುತ್ತು ಕಾಡಿದ್ದಂಗೆ ಇರುತ್ತೆ, ಎಲ್ಲ ಹೊಲ ಇರುತ್ತೆ ನೋಡಿ. ಏನಂದರೆ ಏನೂ ಇಲ್ಲ, ಒಂದೇ ಒಂದು ಲೈಟ್ ಇರುತ್ತೆ ಅಷ್ಟೇ. ಮತ್ತು ಇಲ್ಲಿ ಈ ಎಕ್ಸಾಂಪಲ್ ನಾನಿರೋ ಈ ಊರಲ್ಲಿ ಪ್ರತಿ ಮನೆಯಲ್ಲೂ ಒಂದೇ ಬಲ್ಪ್ ಇರುತ್ತೆ. ಮತ್ತು ಇಲ್ಲಿ ಯಾವ ಥರ ಫೆಸಿಲಿಟಿ ಅಂತಂದರೆ, ಈಗ ಪ್ರೀಪೇಯ್ಡ್ ನಾವು ಹೆಂಗೆ ರೀಚಾರ್ಜ್ ಮಾಡ್ಕೊಂಡು ನಮ್ಮ ಹತ್ರ ಕರೆನ್ಸಿ ಇದ್ದರೆ ನಾವು ಫೋನ್ ಮಾಡಿ ಮಾತಾಡ್ತೀವೋ ಅದೇ ಥರ ಇಲ್ಲಿ ನಾವು ಮೊದಲೇ ರೀಚಾರ್ಜ್ ಮಾಡ್ಕೋಬೇಕು ಕರೆಂಟಿಗೆ. ಅಂದರೆ 300 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡ್ರೆ ಆ 300 ರೂಪಾಯಿಗೆ ತಗ್ಗಟ್ಟಾದ ಕರೆಂಟು ನಾವು 1 ಮಂತ್ ಯೂಸ್ ಮಾಡ್ಬೋದು, ಆ ಥರ ಫೆಸಿಲಿಟಿ. ಅದಕ್ಕೋಸ್ಕರ ಆಲ್ಮೋಸ್ಟ್ ಆಲ್ ಈ ಊರುಗಳಲ್ಲಿ, ಈ ಮಿಸ್ಸಿಂಗ್ ಟ್ರೈಬು ಮತ್ತು ಈ ಉಲೋನಿ ಅನ್ನೋ ಊರಲ್ಲಿ ಕರೆಂಟ್ ಅನ್ನೋದು ತುಂಬ ರೇರು. ಮತ್ತು ನೀವು ಬೀದಿ ದೀಪಗಳನ್ನ ನೋಡೋಕ್ಕಾಗಲ್ಲ. ನಾವು ಸ್ಟ್ರೀಟ್ ಲೈಟ್ ನೋಡ್ತೀವಲ್ಲ ನಮ್ಮ ಹಳ್ಳಿಗಳ ಕಡೆ, ಈ ಥರ ಸ್ಟ್ರೀಟ್ ಲೈಟ್ ಇಲ್ಲವೇ ಇಲ್ಲ. ಇಲ್ಲಿ ಇದ್ದಾವೆ ಕಂಬಗಳು, ಬಟ್ ಅದೇನಿದ್ರು ವೈರ್ ಹೋಗೋದಕ್ಕೆ ಮಾತ್ರ. ಇನ್ನು ಅಷ್ಟು ಬಿಟ್ಟರೆ ನಮಗೆ ಸ್ಟ್ರೀಟ್ ಲೈಟ್ ಒಂದು ಕಾಣೋದಿಲ್ಲ. ಸೊ ಅದೊಂದು ಡಿಫ್ರೆಂಟ್ ಅನ್ನಿಸ್ತು. ಈಗ ಟೈಮ್ ಆಲ್ರೆಡಿ 9:30 10 ಗಂಟೆ ಆಗ್ತಾ ಬಂತು, ಇನ್ನು ಮಲಗದೆ. ಇಲ್ಲಿ ನೋಡ್ತಿರಲ್ಲ, ಇಲ್ಲಿ ಹಾಸ್ಕೊಟ್ಟಿದ್ದಾರೆ ನನಗೆ. ಅವರು ಮಂಚದ ಮೇಲೆ ಮಲ್ಕೋ ಜಾಗ ಐತೆ ಅಂತ ಹೇಳಿದ್ರು, ಅಲ್ಲೊಂದು ಸಪ್ರೇಟ್ ಮಂಚ ಆಯಿತು. ನಾನು ಎತ್ಕೊಂಡು ಬೇಡ ನಾನು ಇಲ್ಲೇ ಮಲಗ್ತೀನಿ, ನನಗೆ ಇದೇ ಇಷ್ಟ ಅಂತ ಹೇಳ್ಬಿಟ್ಟು ಚಾಪೆ ಎಲ್ಲ ಕೊಟ್ಟರು. ಮತ್ತು ಅವರೇ ಎಲ್ಲ ಸೆಟಪ್ ಮಾಡಿದ್ದಾರೆ, ಸಖತ್ತಾಗಿ ಟ್ರೀಟ್ ಮಾಡ್ತಾರೆ. ಲಿಟ್ರಲಿ ಎಷ್ಟು ಒಳ್ಳೆ ಗೊತ್ತಾ ಅಸ್ಸಾಮಲ್ಲಿ, ವಾಹ್ ಸೂಪರ್ ಮಾತ್ರ. ಒಂದು ನಾಯಿ ಐತೆ, ಅದು ನನ್ನನ್ನು ಬಿಡ್ತಾನೆ ಇಲ್ಲ, ಬೊಗಳ್ತಾನೆ ಐತೆ, ಎಲ್ಲಿ ಕಡಿಯುತ್ತೆ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಬಂದುಬಿಟ್ಟೆ. ಅಣ್ಣ ಕೂಡ ಹೇಳಿದ್ರು ಇಷ್ಟೊತ್ತಿನಲ್ಲೇನು ಹೋಗಬೇಡ, ಮೇಲ್ಗಡೆ ಬಾ ಅಂತ ಹೇಳಿದ್ರು. ಅಲ್ಲಿ ಹೊಲಗಳ ಮಧ್ಯೆ ಈಗೆಲ್ಲ ಭತ್ತದ ಬೆಳೆ ಹಾಕೋರಲ್ಲ, ಅಲ್ಲಿ ಹೋಗಿದ್ದೆ. ಎಷ್ಟು ಪ್ರಶಾಂತವಾಗಿ ಗೊತ್ತಾ, ಚಿಕ್ಕ ರಾತ್ರಿ ಹೊತ್ತು ಕೂಗ್ತಾವಲ್ಲ ಹುಳುಗಳು, ಆ ಸೌಂಡ್ ಕೇಳಿಸ್ಕೊಂಡು ವಾಕ್ ಮಾಡ್ತಾಯಿದ್ದೆ. ಆ ನಾಯಿ ನನ್ನನ್ನು ತುಂಬ ಡಿಸ್ಟರ್ಬ್ ಮಾಡಿಬಿಡ್ತು. ಸೊ ಅದಕ್ಕೆ ನಾನು ಹೆಂಗೆ ಕಾಣ್ತಾ ಇದ್ರೆ ಏನೋ ಗೊತ್ತಿಲ್ಲ, ಯಾಕಂದರೆ ಅದಿನ್ನೂ ರೂಢಿ ಆಗಿಲ್ಲ. ಮೇ ಬಿ ಬೆಳಿಗ್ಗೆ 1-2 ಬಿಸ್ಕೆಟ್ ಹಾಕ್ತೀನಿ, ಅವ್ರು ರೂಢಿ ಆಗುತ್ತೆ. ಸೊ ಈಗ ಮಲ್ಕೊಂಡು ಬೆಳಿಗ್ಗೆ ಸಿಗ್ತೀನಿ.